ಉದ್ಯಮಿಗಳ ಟೀಕೆಯನ್ನು ಸರ್ಕಾರ ಸಕಾರಾತ್ಮಕವಾಗಿ ತೆಗೆದುಕೊಳ್ಳಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದರೆ ಉದ್ಯಮಿಗಳು ಏನೇನು ಟ್ವೀಟ್ ಮಾಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಮಾತಾಡ್ತಿರುವಂಥ ಮಾತುಗಳನ್ನು ನೋಡಿದ್ರೆ ಇದು ಗಮನಕ್ಕೆ ಬರುತ್ತೆ. ಈಗ ಅದರ ಮುಂದುವರೆದ ಭಾಗ ಇದು. ಅಂದರೆ ಈ ರೋಡ್ಗಳನ್ನು ಮಾಡ್ತೀವಿ ನಾವು ಅನ್ನುವಂಥ ಮಾತನ್ನು ಕಿರಣ್ ಮಜುಮ್ದಾರ್ ಶಾ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ ಮಾತಾಡಿದ್ದಾರೆ. ನೀವು ಎಲ್ಲಿಯಾದರೂ ಹೋಗಿ ಸಮಸ್ಯೆಗಳಿವೆ. ಡೆಲ್ಲಿಗೆ ಹೋಗಿ ಸಮಸ್ಯೆ ಇದೆ, ಮುಂಬೈಗೆ ಹೋಗಿ ಸಮಸ್ಯೆ ಇದೆ. ಸರಿ, ಡೆಲ್ಲಿ ಮುಂಬೈನಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅದು ಬೆಂಗಳೂರಲ್ಲೂ ಇರಬೇಕು ಅಂತ ಏನಾದರೂ ಇದೆಯಾ? ಜೊತೆಗೆ ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡೋದಂತವ್ರು ಭಾಳ ದೊಡ್ಡವರಾಗಿದ್ದಾರೆ. ಹೌದು ಸ್ವಾಮಿ, ದೊಡ್ಡವರಾಗಿದ್ದಾರೆ. ಸುಮ್ಮನೆ ದೊಡ್ಡವರಾಗ್ತಾರಾ? ರಾಜಕಾರಣದಲ್ಲಿ ನೀವುಗಳು ಕೂಡ ದೊಡ್ಡವರೇ. ಸುಮ್ಮನೆ ದೊಡ್ಡವರಾದ್ರ ಎಫರ್ಟ್ ಇದೆ, ಅಲ್ಲಿ ಬೆವರರಿಸಿದ್ದೀರಿ, ಹೋರಾಟ ಮಾಡಿದ್ದೀರಿ. ಹಾಗೇನೇ ಇದಕ್ಕೆ ಕಿರಣ್ ಮಜುಮ್ದಾರ್ ಶಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನಮ್ದು ಏನಿದ್ರು ಕಾನ್ಸಂಟ್ರೇಷನ್ ಇದೆಯಲ್ಲ ಅದು ಬೇರೆದೇ. ಅದು ನಾವೇನು ಈಗ ಮಾತ್ರ ಅಲ್ಲ, ನಾವು ಹಿಂದಿಂದಲೂ ಕೂಡ ಟೀಕೆ ಮಾಡ್ತಾ ಇದ್ದೀವಿ ಅಂತ. ದೇಶದ ಎಲ್ಲ ಕಡೆಗೂ ಕೂಡ ಗುಂಡಿಗಳಿವೆ ಅನ್ನುವಂಥ ಮಾತನ್ನು ಡಿ.ಕೆ ಹೇಳಿರೋದು. ಜೊತೆಗೇನೆಂದರೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಉದ್ಯಮಿಗಳು ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳಿರೋದು. ಗೊತ್ತಿಲ್ಲ ಈ ಸ್ಟೇಟ್ಮೆಂಟ್ಗಳು ಯಾಕೆ ಬರ್ತವೆ ಅಂತ. ಇಬ್ಬರು ನಾಯಕರು ಏನು ಹೇಳಿದ್ರು ನೋಡಿ. ಯಾರ್ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗಲಿ, ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಸೊ ಕೆಲವೆಲ್ಲ ಮರೆತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ಉದ್ಯಮಿಗಳು ಕಾಂಗ್ರೆಸ್ ಸರ್ಕಾರನ ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಏನಾರು ಅನ್ಸುತ್ತೆ? ಆ ರೀತಿ ಏನು ಅನ್ಸೋದಿಲ್ಲ. ಆದರೆ ಅವರು ನಮಗೆ ಸಹಾಯ ಮಾಡಬೇಕು, ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ. ನಾವು ನಮ್ಮನ್ನು ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ. ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ. ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲಲ್ಲಿ, ಇಂಡಸ್ಟ್ರಿ ಸರ್ಕಲ್ನಲ್ಲಿ ಏನು ಸಂದೇಶ ಕೊಡುತ್ತೆ, ಅದು ನಮ್ಮ ಕನ್ಸರ್ನ್. ಅದಕ್ಕೆ ಅವರು ನಮಗೆ ಹೇಳಿ ಹೌದಪ್ಪ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಥವಾ ಡೆಪ್ಯೂಟಿ CM ಇನ್ಚಾರ್ಜ್ ಬ್ಯಾಂಗ್ಳೂರು ಸಿಟಿ ಅವ್ರ ಭೇಟಿ ಮಾಡಿ ಅವರೆಲ್ಲ ಒಂದು ಡೆಲಿಗೇಷನ್ ಬಂದು ನೋಡಿ ಈ ಥರ ಇದೆ, ನಮ್ಮಿಂದ ಏನಾದರೂ ಸಹಾಯ ಇದ್ದರೆ CSR ಫಂಡ್ ಕೊಡೋದಿದ್ರೆ ನಾವು ಕೂಡ ಕೊಡ್ತೇವೆ, ಅದನ್ನು ಮಾಡಬೇಕೆ ವಿನಃ ಇಟ್ ಈಸ್ ಈಸಿ. ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಅವರ ಸ್ಟೇಟ್ಮೆಂಟು ಇಡೀ ವಿಶ್ವದಲ್ಲೇ ಹೋಗುತ್ತೆ. ಬಿಕಾಸ್ ಶಿ ಈಸ್ ಒನ್ ಆಫ್ ದಿ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲಿಸ್ಟ್. ಹೋಗ್ಲಿ ಅನ್ನೋ ಥರನೇ ಟ್ವೀಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಎನಿವೆ ಅದನ್ನು ಈಗ ನಾವು ಸರಿಪಡಿಸೋ ಕೆಲಸ ಅಂತೂ ಪ್ರಾರಂಭ ಆಗಿದೆ. ಬಹುಶಃ ಮಳೆ ಎಲ್ಲ ನಿಂತು ಎಲ್ಲ ಆದಮೇಲೆ ಕಂಪ್ಲೀಟ್ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆಯಿತು, ಕಿರಣ್ ಮಜುಮ್ದಾರ್ ಶಾ ಮಾಡುವಂಥ ಟ್ವೀಟ್ ಇದೆಯಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ. ಇಲ್ಲಿ ರಸ್ತೆಗಳ ಸ್ಥಿತಿಗತಿಗಳ ಬಗ್ಗೆ ಯಾರಾದರೂ ಮಾತಾಡಿದಾಗ ಅದು ಹೋಗಲ್ವಾ? ಹಾಗಾದರೆ ಅದಕ್ಕೆ ಕಿರಣ್ ಮಜುಮ್ದಾರ್ ಶಾ ಚೆನ್ನಾಗಿ ಟ್ವೀಟ್ ಮಾಡಿದ್ದಾರೆ. ಡಿ.ಕೆ ಮಾತು ಸತ್ಯ ಅಲ್ಲ. ಪೈಗಳಾಗಿರ್ಬೋದು, ನಾನಾಗಿರ್ಬೋದು, ಇಬ್ಬರೂ ಕೂಡ ಮೊದಲಿಂದಲೂ ಟೀಕೆ ಮಾಡ್ತಾ ಇದ್ದೀವಿ. ಹೌದಪ್ಪ, ಮೂಲ ಸೌಕರ್ಯಗಳಿಲ್ಲ, ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದೀವಿ. ಹಿಂದಿನ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಟೀಕೆ ಮಾಡಿದ್ದೀವಿ, ನಿಜ ಅದು. BJP ಸರ್ಕಾರ ಇದ್ದಾಗಲೂ ಟೀಕೆ ಮಾಡಿದ್ದಾರೆ. ಅದರ ಹಿಂದೇನು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಟೀಕೆ ಮಾಡಿದ್ದಾರೆ, JDS ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಟೀಕೆ ಮಾಡಿದ್ದಾರೆ. ಟೀಕೆನೇ ಮಾಡಬಾರ್ದು ಅಂತಂದರೆ ಹೆಂಗದು ಅರ್ಥ? ಡಿ.ಕೆ ಮಾತು ಸತ್ಯವಲ್ಲ. ಮೋಹನ್ ದಾಸ್ ಪೈ ಮತ್ತು ನಾನು ಇಬ್ಬರು ನಮ್ಮ ನಗರದಲ್ಲಿನ ಮೂಲ ಸೌಕರ್ಯಗಳು ಹದಗೆಡುತ್ತಿರೋದನ್ನ ಹಿಂದಿನ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳಲ್ಲೂ ಟೀಕಿಸಿದ್ದೇವೆ. ನಮ್ಮ ಅಜೆಂಡಾ ಸ್ಪಷ್ಟವಾಗಿದೆ. ರಸ್ತೆಗಳನ್ನು ಸ್ವಚ್ಛಗೊಳಿಸೋದು ಮತ್ತು ಪುನಃ ಸ್ಥಾಪಿಸೋದೇ ನಮ್ಮ ಅಜೆಂಡಾ. ಇದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ಮಂಜುನಾಥ್ ಸಂಸದರು ಮಾತಾಡಿದ್ದಾರೆ, ಜೊತೆಗೆ ಅಶೋಕ್ ಕೂಡ ಮಾತಾಡಿದ್ದಾರೆ. ಇಬ್ಬರು ನಾಯಕರು ಏನು ಹೇಳಿದ್ರು ಬನ್ನಿ ನೋಡೋಣ. ಇಷ್ಟವದ್ವನ ಇಡೀ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಇಷ್ಟು ಹಾಳಾಗಿರೋ ಅಂಥದ್ದು ಯಾವತ್ತೂ ಇಲ್ಲ. ಕಳೆದ 60 ವರ್ಷದಲ್ಲಿ ಬೆಂಗಳೂರಲ್ಲಿ ಇಷ್ಟು ರಸ್ತೆ ಗುಂಡಿಗಳು, ಅವಾಂತರ ಕಸದ ರಾಶಿ ಬಿದ್ದಿರೋವಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಇಷ್ಟೊಂದು ಬಿದ್ದಿರೋದು. ಯಾಕಾಗಿದೆ? ಕಳೆದ 2.5 ವರ್ಷದಿಂದ ಒಂದು ನಯ ಪೈಸನೂ ಅಭಿವೃದ್ಧಿ ಕೊಟ್ಟಿಲ್ಲ ನೀವು. ಹಿಂದೆ ಇದ್ದಂಥ ಸರ್ಕಾರ ನಮ್ಮದು ಪ್ರತಿ ವರ್ಷನೂ ಕೂಡ
ವಿಶೇಷ ಅನುದಾನ ಕೊಡ್ತಾ ಇದ್ರಿ. ವಿಶೇಷ ಅನುದಾನವನ್ನು ಬೆಂಗಳೂರಿಗೆ ಕೊಡ್ತಾ ಇದ್ರಿ. 8,000 9,000 ಕೋಟಿಯನ್ನು ಕೊಡ್ತಾ ಇದ್ರಿ. ಈ ಸರ್ಕಾರ ರಸ್ತೆಗಳಿಗೋಸ್ಕರ ಎಲ್ಲಿ ಕೊಟ್ಟಿದ್ದಾರೆ? 9,000 ಬೆಂಗಳೂರಿಗೆ ನಾನು ಕೊಟ್ಟಿದ್ದೀನಿ ಅಂದರು. ಎಲ್ಲಿ ಕೊಟ್ಟಿದ್ದೀರಾ? ಅದೆಲ್ಲ ಟನಲ್ ರೋಡ್ಗೆ ಇಟ್ಕೊಂಡ್ಬಿಟ್ರು ಅವ್ರು ತಗೊಂಡೋಗಿ. ಪ್ರತಿ ವರ್ಷ ರಸ್ತೆಗೆ ಸರ್ಕಾರದ ಕಾರ್ಪೊರೇಷನ್ ಹಣ ಬಿಟ್ಟು ಸರ್ಕಾರದಿಂದ 8,000 to 10,000 ಕೋಟಿ ನಾವು ಕೊಟ್ಟಿದ್ದೀರಿ. ದಾಖಲೆಗಳು ಇದೆ. ಅಂದರೆ ಇದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ. ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಒಂದು ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಅಂದರೆ ಈ ರೀತಿ ಸಮಸ್ಯೆಗಳಿದೆ, ಸೊ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥದ್ದು ಪ್ರತಿಯೊಬ್ಬ ನಾಗರಿಕರದ ಕರ್ತವ್ಯ ಅಂತ. ಅದನ್ನು ಸರಿಪಡಿಸ್ಕೋಬೇಕು. ಇದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಣೆ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಹಿಂದೆ ಕೂಡ ಯಾರು ಕಿರಣ್ ಮುಜುಮ್ದಾರ್ ಅವರು ಆಗ್ಬೋದು, ಮೋಹನ್ ದಾಸ್ ಪೈ ಅವರಾಗ್ಬೋದು, ಇವನ್ ಹಿಂದಿನ ಸರ್ಕಾರ ಇದ್ದಾಗಲೂ ಇದೇ ರೀತಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸೊ ಇದನ್ನು ಈ ಸಂಘರ್ಷದ ಹಾದಿ ತಗೋಬಾರ್ದು. ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಯಾವ ರೀತಿ ನಾವು ಎಲ್ಲರನ್ನು, ಈಗ ಕೆಲವು CSR ಆಕ್ಟಿವಿಟೀಸ್ ಕೂಡ ಇದೆ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕು. ಇಟ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ ಅಷ್ಟೇ. ಇದರಲ್ಲಿ ಇದು ಫಾಲ್ಟ್ ಫೈಂಡಿಂಗ್ ಇಂತ ಫ್ಯಾಕ್ಟ್ ಫೈಂಡಿಂಗ್ ಅಷ್ಟೇ. ಇದು ಇಟ್ ಇಸ್ ನಾಟ್ ಎ ಫಾಲ್ಟ್ ಫೈಂಡಿಂಗ್, ಇಟ್ ಇಸ್ ಎ ಫ್ಯಾಕ್ಟ್ ಫೈಂಡಿಂಗ್ ಆ್ಯಂಡ್ ಕರೆಕ್ಟಿವ್ ಮೆಷರ್ಸ್ ಇಂಪಾರ್ಟೆಂಟ್ ಅಷ್ಟೇ ಇದಕ್ಕೆ.